ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ವಿಶೇಷವಾದಂಥ ಒಂದು ಜಾತಕ ವಿಮರ್ಶೆ ತೊಗೊಂಬಂದಿದ್ದೀನಿ. ನಿಮಗೆ ಟೈಟಲ್ ನೋಡುತ್ತಲೇ ಗೊತ್ತಾಗಿರ್ತದೆ ಯಾರ ಜಾತಕ ಇದು ಏನು ಅಂತ. ನೋಡಿ, ಈಗ ಅಟ್ ಪ್ರೆಸೆಂಟು ರಾಹುಲ್ ಗಾಂಧಿಯವರ ಸಂಪೂರ್ಣ ಜಾತಕ ವಿಮರ್ಶೆಗೆ ತೊಗೊಂಬಂದಿದ್ದೀನಿ. ರಾಹುಲ್ ಗಾಂಧಿಯವರು ಯಾವ ರೀತಿ ಒಂದು ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ, ಆಗ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಶ್ರೀಮಾನ್ಯ ರಾಹುಲ್ ಗಾಂಧಿಯವರ ಜಾತಕ ವಿಮರ್ಶನ ಈ ಒಂದು ನಾವು ಸಂಚಿಕೆಯಲ್ಲಿ ನೋಡ್ಬೋದು. ನೋಡಿ, ಮೊದಲದಾಗಿ ರಾಹುಲ್ ಗಾಂಧಿಯವರ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದ ವಿಚಾರಕ್ಕೆ ಬರೋದಾದರೆ, ಅವರು ಹುಟ್ಟಿರ್ತಕ್ಕಂಥದ್ದು 19/6/1970, ಅಂದರೆ ಜೂನ್ 19, 1970ರಂದು 2:22 PM ಅಂದರೆ ಮಧ್ಯಾಹ್ನ ಹುಟ್ಟಿರ್ತಕ್ಕಂಥದ್ದು. ಅದು ದೆಹಲಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಕ್ಷತ್ರ ಬಂದು ಮೂಲ ನಕ್ಷತ್ರ 1ನೇ ಪಾದದಲ್ಲಿ ರಾಹುಲ್ ಗಾಂಧಿಯವರ ಜನನ ಆಗಿದೆ. ಮೂಲ ನಕ್ಷತ್ರದ 1ನೇ ಪಾದ ಧನುರಾಶಿ ಬರ್ತದೆ. ಹಾಗಾಗಿ ರಾಹುಲ್ ಗಾಂಧಿಯವರ ಜಾತಕದ ವಿಚಾರ ಸಂಪೂರ್ಣ ಈ ಸಂಚಿಕೆಯಲ್ಲಿ ನೀವು ನೋಡ್ಬೋದು. ಯಾವ ಮೊದಲವಾಗಿ ನಮ್ಮ ಚಾನಲ್ನ ನೋಡ್ಕೊತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಈಗ ವಿಮರ್ಶೆ ವಿಚಾರಕ್ಕೆ ಬರೋದಾದರೆ, ನೋಡಿ, ಆ ಭಾವಕುಂಡಲಿಯಲ್ಲೂ ಮತ್ತು ಅಂಶದ ಕುಂಡಲಿಯಲ್ಲೂ ನಾವು ಡಿಫ್ರೆನ್ಸ್ ನೋಡಿದಾಗ, ಭಾವಕುಂಡಲಿ ವಿಚಾರಕ್ಕೆ ಬರೋದಾದರೆ ರಾಹುಲ್ ಗಾಂಧಿಯವರ ಭಾವಕುಂಡಲಿಯಲ್ಲಿ ಲಗ್ನ ಬಂದು ತುಲಾ ಲಗ್ನ ಆಗ್ತದೆ. ತುಲಾ ಲಗ್ನ ಅಂಶಕುಂಡಲಿಯಲ್ಲೂ ಸಹ ತುಲಾ ಲಗ್ನನೇ ಆಗಿದೆ. ಸೊ ಹಂಗಾಗಿ ಜಾತಕದ ವಿಚಾರದಲ್ಲಿ ಇಲ್ಲಿ ಭಾವಕುಂಡಲಿಯಲ್ಲೂ ತುಲಾ ಲಗ್ನ ಆಗಿ ನವಂಶ ಕುಂಡಲಿಯಲ್ಲೂ ತುಲಾ ಲಗ್ನನೇ ಆಗಿರೋದ್ರಿಂದ ಇಲ್ಲಿ ಲಗ್ನನೇ ವರ್ಗೋತ್ತಮ ಆಗಿದೆ ಅವರಿಗೆ. ಸೊ ಲಗ್ನನೇ ವರ್ಗೋತ್ತಮ ಆಗಿರೋದ್ರಿಂದ ಈ ತುಲಾ ರಾಶಿಯ ಅಥವಾ ತುಲಾ ಲಗ್ನದ ಸಂಪೂರ್ಣ ಗುಣಲಕ್ಷಣಗಳು ಈ ಜಾತಕದ ವ್ಯಕ್ತಿಯಲ್ಲಿರುತ್ತೆ. ಅದು ಸೌಂದರ್ಯ ಪ್ರಜ್ಞೆ ಆಗಿರ್ಬೋದು, ದೇಹದ ವಿಚಾರದಲ್ಲಾಗಿರ್ಬೋದು, ಎಲ್ಲ ರೀತಿಯ ಒಂದು ತುಲಾ ಲಗ್ನಕ್ಕೆ ಅನುಸಾರವಾಗಿ ಈ ವ್ಯಕ್ತಿ ಜನನವಾಗಿರ್ತದೆ. ಯಾಕಂದರೆ ತುಲಾ ಲಗ್ನ ವರ್ಗೋತ್ತಮ ಆಗಿದೆ. ಸೊ ಸಂಪೂರ್ಣವಾದಂಥ ಶುಭ ಫಲಗಳನ್ನ, ಈ ತುಲಾ ಲಗ್ನದ ಎಲ್ಲ ಸಂಪೂರ್ಣ ಫಲನ ಈ ವ್ಯಕ್ತಿಯ ತನ್ನ ದೇಹದಿಂದನೋ, ಸೌಂದರ್ಯದಿಂದನೋ, ಗುಣಲಕ್ಷಣಗಳಿಂದನೋ ಪಡ್ಕೋತಾನೆ. ಹಾಗಾಗಿ ಇಲ್ಲಿ ವಂಶಕುಂಡಲಿಗೂ ಮತ್ತು ಭಾವಕುಂಡಲಿಗೂ ಲಗ್ನ ವರ್ಗೋತ್ತಮ ಆಗಿದೆ. ನಂತರ ಲಗ್ನದಲ್ಲೇ ಗುರು ಇದ್ದಾನೆ. ಆ ನವಂಶದಲ್ಲೂ ಲಗ್ನದಲ್ಲೇ ಗುರು ಇದ್ದಾನೆ. ಲಗ್ನದಲ್ಲಿ ಗುರು ಇರೋದ್ರಿಂದ ಗುರು ವರ್ಗೋತ್ತಮ ಆಗಿದೆ. 2 ಪಾಯಿಂಟು. ಒಂದು ಲಗ್ನ ವರ್ಗೋತ್ತಮ ಆಗಿದೆ, ಲಗ್ನದಲ್ಲಿರ್ತಕ್ಕಂಥ ಗುರು ಸಹ ವರ್ಗೋತ್ತಮ ಆಗಿದ್ದಾನೆ. ನಂತರ ಆಮೇಲೆ ಭಾವಕುಂಡಲಿಯಲ್ಲಿ ಬುಧ ಗ್ರಹ ಇಲ್ಲಿ ವೃಷಭ ರಾಶಿಯಲ್ಲಿ 8ನೇ ಮನೆಯಲ್ಲಿದ್ದಾನೆ. ಇಲ್ಲೂ ಸಹ ಭಾವಕುಂಡಲಿಯಲ್ಲಿ ವೃಷಭ ರಾಶಿಯಲ್ಲಿ ಬುಧ 8ನೇ ಮನೆಯಲ್ಲೇ ಇದ್ದಾನೆ. ಸೊ ಹಂಗಾಗಿ ಜಾತಕದಲ್ಲಿ ಇವರಿಗೆ ಸಂಪೂರ್ಣವಾಗಿ ನವಾಂಶ ಮತ್ತು ಭಾವಕುಂಡಲಿ ಎರಡೂ ಸಹ ನಾವು ಪರಿಶೀಲನೆ ಮಾಡಿದಾಗ ಲಗ್ನ ತುಲಾ ಲಗ್ನ ವರ್ಗೋತ್ತಮ ಆಗಿದೆ, ಲಗ್ನದಲ್ಲಿ ಗುರು ವರ್ಗೋತ್ತಮ ಆಗಿದ್ದಾನೆ, ಮತ್ತು ಆ ವೃಷಭ ರಾಶಿಯಲ್ಲಿ 8ನೇ ಮನೆಯಲ್ಲಿ ಬುಧ ಗ್ರಹ ಸಹ ವರ್ಗೋತ್ತಮ ಆಗಿದೆ. ಸೊ ಹಂಗಾಗಿ ಈ ಒಂದು ಬುಧ ಮತ್ತು ಗುರುವಿನ ವರ್ಗೋತ್ತಮದಿಂದ ಆ 2 ಗ್ರಹಗಳ ಒಂದು ಸಂಪೂರ್ಣ ಫಲನ ಇವರು ಪಡ್ಕೋತಾರೆ. ನೋಡೋಣ ಅದು ಯಾವ ರೀತಿ ಪಡ್ಕೋತಾರೆ, ಅದು ಎಷ್ಟು ಪ್ರಮಾಣ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈಗ ಭಾವಕುಂಡಲಿ ವಿಚಾರಕ್ಕೆ ಬರೋದಾದರೆ, ನೋಡಿ, ಭಾವಕುಂಡಲಿಯಲ್ಲಿ ಲಗ್ನ ಬಂದು ತುಲಾ ಲಗ್ನ, ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ ಲಗ್ನಕ್ಕೂ ತುಲಾ ಲಗ್ನಕ್ಕೂ ಅಧಿಪತಿ ಆಗ್ತಾನೆ, ಮತ್ತು 8ನೇ ಮನೆ ವೃಷಭ ರಾಶಿಗೂ ಅಧಿಪತಿ ಆಗ್ತಾನೆ. ಈ 2 ಮನೆಗೂ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಬಂದು 10ನೇ ಮನೆಯ ಕರ್ಮಸ್ಥಾನದಲ್ಲಿ ಕಟಕ ರಾಶಿಯಲ್ಲಿ 10ನೇ ಮನೆಯಲ್ಲಿ ಶುಕ್ರ ಇಲ್ಲಿ ನೋಡಿ P2 ಅಂತ ಆಗಿದೆ. P2 ಅಂದರೆ ಪುಷ್ಯ ನಕ್ಷತ್ರ 2ನೇ ಪಾದ. ಶುಕ್ರನು ಕಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದ 2ನೇ ಪಾದದಲ್ಲಿ ಇಲ್ಲಿದ್ದಾನೆ ಶುಕ್ರ. ಸೊ ಜೊತೆಲೆ ಮಾಂದಿ ಇದ್ದಾನೆ. ಲಗ್ನಾಧಿಪತಿ ಆಗಿರತಕ್ಕಂಥ ಶುಕ್ರ 10ನೇ ಮನೆಯ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ಜಲಸ್ಥಾನ. ಅದರಲ್ಲೂ ಶುಕ್ರನಿಗೆ ಇದು ಜಲಸ್ಥಾನ, ಕಟಕ ರಾಶಿ ಜಲಸ್ಥಾನದಲ್ಲಿ ಪುಷ್ಯ ನಕ್ಷತ್ರದಲ್ಲಿ 2ನೇ ಮನೆ ಇರತಕ್ಕಂಥದ್ದು. ಕೇಂದ್ರ ಸ್ಥಾನ ಒಳ್ಳೆಯದು 10ನೇ ಮನೆ ಶುಕ್ರನಿಗೆ. ನಂತರ ಆ ಜಲಸ್ಥಾನವೂ ಸಹ ಒಳ್ಳೆಯದಾಗಿದೆ. ಆದರೆ ಆ ಶುಕ್ರ ಇರ್ತಕ್ಕಂಥ ನಕ್ಷತ್ರ ಪುಷ್ಯ ನಕ್ಷತ್ರ 2ನೇ ಪದ ಶನಿಯ ನಕ್ಷತ್ರ. ಆ ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥ ಶನಿ ಇಲ್ಲಿ ಮೇಷರಾಶಿಯಲ್ಲಿ ಶನಿ ನೀಚನಾಗಿದ್ದಾನೆ. ಸೊ ಶನಿ ನೀಚ ಆಗಿದ್ದಾನೆ. ಆ ನಂತರ ಈ ಮನೆ ಅಧಿಪತಿ 10ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ, 10ನೇ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಇಲ್ಲಿ 3ರಲ್ಲಿ ಧನುರ್ರಾಶಿಯಲ್ಲಿ ಮೂಲ ನಕ್ಷತ್ರ 1ನೇ ಪದದಲ್ಲಿ ಧನುರ್ರಾಶಿಯಲ್ಲಿ ಚಂದ್ರ ಇದ್ದಾನೆ. ಇಲ್ಲಿ ಚಂದ್ರನಿಗೆ ಒಂದು ನೀವು ಯೋಗನ ದೋಷನ ನೀವು ಪರಿಶೀಲನೆ ಮಾಡಬೇಕಂತ ಬರ್ತದೆ. ಯಾಕೆಂದರೆ ಚಂದ್ರನಿಗೆ ಇಲ್ಲಿ ಕೇಮದ್ರುಮ ಯೋಗ ಉಂಟಾಗಿದೆ. ಕೇಮದ್ರುಮ ಯೋಗ ಅಂದರೆ ಅದು ದೋಷ ಆಗ್ತದೆ. ಯಾವ ರೀತಿ ಅಂದರೆ, ಚಂದ್ರನಿಗೆ ಬಲಗಡೆನೂ ಎಡಗಡೆನೂ ಯಾವುದೇ ಗ್ರಹಗಳಿಲ್ಲ. ಚಂದ್ರನಿಗೆ ಅಕ್ಕಪಕ್ಕ ಯಾವುದೇ ಗ್ರಹ ಇಲ್ಲ ಅಂದರೆ, ಚಂದ್ರ ಒಬ್ಬನೇ ಇದ್ದ ಅಂದರೆ ಅದು ಕೇಮದ್ರುಮ ಯೋಗ ಉಂಟಾಗ್ತದೆ. ಆ ಒಂದು ದೋಷದಿಂದ ಇದು ಕೆಲವೊಂದು ಜೀವನದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರದಲ್ಲಿ
ದೋಷ ಆಗ್ತದೆ, ಸಕ್ಸಸ್ ಸಿಗೋದಿಲ್ಲ, ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ, ಡೆವಲಪ್ಮೆಂಟ್ಸ್ಗೆ ಅಥವಾ ತಾವು ಮಾಡಬೇಕಾಗಿರ್ತಕ್ಕಂಥ ಸಾಧನೆ ವಿಚಾರದಲ್ಲಿ ಸ್ವಲ್ಪ ಹಿಂಬಡಿ ಆಗ್ತದೆ, ಹಿನ್ನಡೆ ಆಗ್ತದೆ. ಸೊ ಇದು ಚಂದ್ರನಿಗೆ ಕೇಮದ್ರುಮ ದೋಷ ಉಂಟಾಗಿದೆ. ಇಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ಆ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಮಾಂದಿ ಇರತಕ್ಕಂಥದ್ದು ದೋಷ ಆಯಿತು. ಯಾವುದೇ ಒಂದು ಜಾತಕದ ವ್ಯಕ್ತಿಗಾಗಲಿ, ಯಾವುದೇ ಭಾವದಲ್ಲಾಗಲಿ ಮಾಂದಿ ಬಂದರೆ ಆ ಭಾವಕ್ಕೆ ತುಂಬ ತೊಂದರೆ ಕೊಡ್ತಾನೆ, ಅಡ್ಡಿಪಡಿಸ್ತಾನೆ, ಅಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಬಿಡೋದಿಲ್ಲ, ಅಥವಾ ಆ ಸ್ಥಾನದಲ್ಲಿ ತನ್ನ ಒಂದು ಪ್ರಭಾವವನ್ನು ಬೀರೋದಕ್ಕೆ ಆ ಸ್ಥಾನಕ್ಕಾಗಲಿ, ಆ ಸ್ಥಾನದಲ್ಲಿರ್ತಕ್ಕಂಥ ಬೇರೆ ಗ್ರಹಕ್ಕಾಗಲಿ ಕೊಡೋಕ್ಕೆ ಬಿಡೋದಿಲ್ಲ ಮಾಂದಿ. ಹಾಗಾಗಿ ಮಾಂದಿ ಆಗಿದೆ. ಮಾಂದಿಯಲ್ಲಿ ಶುಕ್ರನಿಗೆ ಅಂದರೆ ಲಗ್ನಾಧಿಪತಿಗೆ ಮಾಂದಿಯ ಅಟ್ಯಾಕ್ ಆಗಿದೆ. ನಂತರ ಈ ಮನೆ 10ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥವನು ಚಂದ್ರ ಇಲ್ಲಿ ಕೇಮದ್ರುಮಕ್ಕೆ ಬಂದಿದೆ, ಅದೆಲ್ಲ ಆಮೇಲೆ ಪರಿಶೀಲನೆ ಮಾಡಿ ಹೇಳ್ತೀನಿ ನಾನು. ಈಗ ಲಗ್ನಾಧಿಪತಿಗೆ ಇಲ್ಲಿ ಮಾಂದಿ ಅಟ್ಯಾಕ್ ಆಗಿರೋದ್ರಿಂದ ಇನ್ನು ಸ್ವಲ್ಪ ಇಲ್ಲಿ ಲಗ್ನಾಧಿಪತಿಗೆ ತೊಂದರೆ ಆಯಿತು. ನಂತರ ಲಗ್ನದಲ್ಲಿ ಗುರು ಗ್ರಹ ಇದ್ದಾನೆ. ಲಗ್ನದಲ್ಲೇ ಗುರು ಇರೋದು ವಕ್ರ ಆಗಿದ್ದಾನೆ. ನೋಡಿ, ಗುರು ಸಿಂಬಲ್ ಆಗಿದ್ದಾನೆ. ಗುರು ಜಾತಕದಲ್ಲಿ ಲಗ್ನದಲ್ಲಿ ಗುರು ವಕ್ರ ಆಗಿದ್ದಾನೆ. 3ನೇ ಮನೆಗೂ 6ನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥ ಗುರು ಲಗ್ನದಲ್ಲಿ, ತುಲಾ ಲಗ್ನದಲ್ಲಿ ವಕ್ರ ಆಗಿದ್ದಾನೆ. ಆ ವಕ್ರ ಆಗಿರ್ತಕ್ಕಂಥ ಗುರುವನ್ನು ನೀಚ ಶನಿ ನೋಡ್ತಾ ಇದ್ದಾನೆ ಸಪ್ತಮ ದೃಷ್ಟಿಯಿಂದ. ಮತ್ತೆ ಗುರು ಶನಿ ನೋಡ್ತಾ ಇದ್ದಾನೆ. ನೋಡಿ, ಶನಿ ನೀಚ ಆಗಿದ್ದಾನೆ. ಆಮೇಲೆ ಆ ಶನಿ ನೀಚ ಭಂಗ ಆಗಿದೆಯಾ ಅಂತ ನೋಡಕ್ ಹೋದ್ರೆ, ಆ ಶನಿ ಇರ್ತಕ್ಕಂಥ ಮನೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಕುಜ 9ರಲ್ಲಿ ಅಸ್ತ ಆಗಿದ್ದಾನೆ. ಕುಜ ಇಲ್ಲಿ ಅಸ್ತ ಆಗ್ಬಿಟ್ಟಿದ್ದಾನೆ. ಕುಜನಿಗೆ ಬಲ ಕಮ್ಮಿ ಆಯಿತು. ಇಲ್ಲಿ ಕುಜ ಡೌನ್ ಆಗೋದ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹಗಳು ಅಸ್ತ ಆಗಬಾರ್ದು. ವಕ್ರ ಆಗೋದೊಂದು ಸ್ವಲ್ಪ ವಿಚಾರ, ಸ್ಲೋ ಪ್ರಮಾಣ, ರಿಸಲ್ಟ್ ಕಡಿಮೆ ಇದ್ರೆ ಅಸ್ತ ಆಗೋದು ತುಂಬ ಇಲ್ಲಿ ತೊಂದರೆ ಆಗ್ತದೆ, ಅದ್ರ ಪ್ರಭಾವನೇ ಕಡಿಮೆ ಆಗ್ಬಿಡುತ್ತೆ. ಸೊ ಜಾತಕದಲ್ಲಿ ಇವ್ರಿಗೆ 2 ಮತ್ತು ಧನದ ವಿಚಾರವಾಗಿ, ಮತ್ತೆ ಕುಟುಂಬ ಯೋಗ, ಕುಟುಂಬ ಸ್ಥಾನ, ನಂತರ ಸಪ್ತಮ ವೈವಾಹಿಕ ಜೀವನ, ದಾಂಪತ್ಯ ಜೀವನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಇಲ್ಲೇನಾಗಿದ್ದಾನೆ, 9ರಲ್ಲಿ ಅಸ್ತ ಆಗಿದ್ದಾನೆ. ಈಗ ಇದೇ ಶನಿ ನವಾಂಶದಲ್ಲಿ ನೋಡಿದಾಗ, ನವಾಂಶದಲ್ಲಿ 2ನೇ ಮನೆಯಲ್ಲಿ ಶತ್ರುವಿನ ಜೊತೆ, ರವಿಯ ಜೊತೆ 2ರಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಹಾಗಾಗಿ ಈ ಜಾತಕದ ವ್ಯಕ್ತಿಗೆ ಲಗ್ನಾಧಿಪತಿ ಮಾಂದಿ ಜೊತೆ ಇರೋದು, ಲಗ್ನಕ್ಕೆ ಸಪ್ತಮದಲ್ಲಿ ಶನಿ ನೀಚ ಆಗಿರೋದು, ಆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಕುಜ ಇಲ್ಲಿ 9ರಲ್ಲಿ ಅಸ್ತ ಆಗಿರೋದ್ರಿಂದ ಈ ವ್ಯಕ್ತಿಗೆ ದಾಂಪತ್ಯ ಯೋಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ದೋಷ ಇದೆ. ಮದುವೆ ಡಿಲೇ ಆಗ್ತಕ್ಕಂಥದ್ದು, ಮನಸ್ಸಿನ ಮದುವೆ ವಿಚಾರದಲ್ಲಿ ನಿರಾಸಕ್ತಿ ತೋರಿಸ್ತಕ್ಕಂಥದ್ದು. ಶನಿ 7ರಲ್ಲಿ ಶನಿ ಬಂದು ಕೂತ್ಕೊಂಡು, 4 ಮತ್ತು 5ಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಶನಿ 7ರಲ್ಲಿ ಬಂದು ಕೂತ್ಕೊಂಡು ನೀಚ ಆಗಿದ್ದಾನೆ. ಆ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು ಇಲ್ಲಿ 11ನೇ ಮನೆ ಅಧಿಪತಿ ರವಿ ಜೊತೆ 9ರಲ್ಲಿದ್ದಾನೆ. ಆದರೆ 9ರಲ್ಲಿ ಕುಜ ಸಪ್ತಮಾಧಿಪತಿ ಅಸ್ತ ಆಗಿದ್ದಾನೆ. ಸೊ ಇಲ್ಲಿ 9ನೇ ಮನೆ ಅಧಿಪತಿ ಕುಜ ಅಸ್ತ ಆಗಿರೋದ್ರಿಂದ ಈ ಕುಜ ಈ 9ನೇ ಮನೆಗೆ ಗುರುವಿನ 9ನೇ ದೃಷ್ಟಿ ಇದೆ. ಆದರೆ ಗುರು ಇಲ್ಲಿ ವಕ್ರ ಆಗಿದ್ದಾನೆ. ಗುರು ವಕ್ರಾಗಿ ಶನಿನ ನೋಡ್ತಾ ಇದ್ದಾನೆ, ಕುಜನ್ ನೋಡ್ತಾ ಇದ್ದಾನೆ. ಹಾಗಾಗಿ ಶನಿ ನೀಚ ಆಗಿ ಸಪ್ತಮಕ್ಕೆ ದೋಷ, ಸಪ್ತಮಾಧಿಪತಿ ಅಸ್ತ ಆಗಿರೋದು ದೋಷ. ಈ 2 ದೋಷಗಳಿಂದ ಇವರಿಗೆ ಜೀವನದಲ್ಲಿ ದಾಂಪತ್ಯ ಯೋಗ, ವಿವಾಹ ಯೋಗ ತಡ ಆಗ್ತಕ್ಕಂಥದ್ದು, ಅಥವಾ ಇವರೇ ನಿರಾಸಕ್ತಿ ತೋರಿಸ್ತಕ್ಕಂಥ ಯೋಗ ಉಂಟಾಗ್ತಾ ಇದೆ. ಯಾಕೆಂದರೆ ಲಗ್ನಾಧಿಪತಿಗೆ ಮಾಂದಿಯ ಪ್ರಭಾವ ಬಂದಿರೋದ್ರಿಂದ ಜೀವನದಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೆಲವೊಂದು ವಿಚಾರದಲ್ಲಿ, ಆ ಒಂದು ಕುಟುಂಬದ ವಿಚಾರ ಇರ್ಬೋದು, ದಾಂಪತ್ಯ ವಿಚಾರ ಇರ್ಬೋದು, ಎಲ್ಲಾದರೂ ನಿರಾಸಕ್ತಿ ತೋರಿಸ್ತಕ್ಕಂಥ ವಿಚಾರ ಆಗ್ತದೆ. ಅದು ಬೇರೆ ರೀತಿಯ ಸಂಬಂಧಗಳಿಗೆ ಕಾರಣ ಆಗ್ತದೆ ಮಾಂದಿ ಶುಕ್ರನ ಜೊತೆ ಬಂದಾಗ. ಆದರೆ ಕೆಲವೊಂದಷ್ಟು ಯೋಗಗಳ ವಿಚಾರಕ್ಕೆ ಬರೋದಾದರೆ, ಇವರಿಗೆ ಇಲ್ಲಿ ಪಂಚಮ ರಾಹು ಇರೋದು, ಪಂಚಮದಲ್ಲಿ ರಾಹು ಇರೋದು ವಿಶೇಷವಾದ ಒಂದು ಬುದ್ಧಿ, ಯಶಸ್ಸು, ಕೀರ್ತಿ ಎಲ್ಲ ಕೊಡುತ್ತೆ. ಆದರೆ ಪಂಚಮದಲ್ಲಿ ರಾಹು ಇರೋದು ಪಿತೃದೋಷ ಉಂಟಾಗ್ತದೆ. ಸೊ ಪಂಚಮದಲ್ಲಿ ರಾಹು ಇರೋದು ಸಾಮಾನ್ಯವಾಗಿ ಸುಮಾರಷ್ಟು ರಾಜಕೀಯ ವ್ಯಕ್ತಿಗಳಿಗೆ ಪಂಚಮ ರಾಹು ಆಲ್ರೆಡಿ ಹೇಳಿದ್ದೀನಿ. ಪಂಚಮದಲ್ಲಿ ರಾಹು ಇರೋದು ಪಿತೃದೋಷ ಒಂದು ಕೊಡೋದಲ್ಲದೆ, ಆ ಪಂಚಮದಲ್ಲಿ ಆ ಮೂಲ ತ್ರಿಕೋಣ ಸ್ಥಾನ ಆಗಿರೋದ್ರಿಂದ ಪಂಚಮದಲ್ಲಿ ರಾಹು ಬಂದಾಗ ವಿಶೇಷವಾದ ಕ್ರಿಮಿನಲ್ ಬುದ್ಧಿ ಅಂತೀವಿ, ವಿಶೇಷವಾದ ಚುರುಕು ಬುದ್ಧಿ, ನನಗೇನು ಬೇಕು ಅದನ್ನು ಪಡ್ಕೊಳ್ತಕ್ಕಂಥದ್ದು, ಒಳಸಂಚು ಮಾಡ್ತಕ್ಕಂಥದ್ದು, ಅಥವಾ ಸಾಧನೆ ಮಾಡ್ತಕ್ಕಂಥದ್ದು. ಅದು ಶ್ರೀಮಂತಿಕೆಯಲ್ಲಿರ್ಬೋದು, ಧನದ ವಿಚಾರದಲ್ಲಿರ್ಬೋದು, ಭೂಮಿ ವಿಚಾರದಲ್ಲಿರ್ಬೋದು, ಅಧಿಕಾರದ ವಿಚಾರದಲ್ಲಿರ್ಬೋದು, ಎಲ್ಲ ರೀತಿಯಲ್ಲೂ ರಾಹು ಆ ಒಂದು ವಿಚಾರಗಳಿಗೆ ತುಂಬ ತನ್ನ ಒಂದು ಸಮರ್ಥ ಯೋಗನ ಕಂಡುಕೊಳ್ತಾನೆ. ಆದರೆ ದೋಷ ಒಂದು ಪಿತೃದೋಷ ಆಗಿರೋದ್ರಿಂದ ಒಂದಷ್ಟು ಅದರಿಂದ ಕೆಟ್ಟ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕು. ಸಮಾಜದಲ್ಲಿ ಅಪನಿಂದನೆಗಳು ಬರ್ತಕ್ಕಂಥ ಸಹ ಉಂಟಾಗ್ತದೆ. ಅಪನಿಂದನೆಗಳು, ಪೊಲೀಸ್ ಕೇಸ್ ಆಗ್ತಕ್ಕಂಥದ್ದು, ಸಹವಾಸ ಆಗ್ತಕ್ಕಂಥದ್ದು, ಅಥವಾ ಕೇಸು, ಕೋರ್ಟು, ಕಚೇರಿ ಅಂತ ಒಂದಷ್ಟು ವಿಚಾರಗಳಲ್ಲಿ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಪಂಚಮ ರಾಹುವಿಂದ ಉತ್ಪತ್ತಿ ಆಗ್ತದೆ. ಹಾಗಾಗಿ ಜಾತಕದಲ್ಲಿ ಶನಿಯ ಬಲ 4 ಮತ್ತು 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ನೀಚ ಆಗಿ ಶನಿಯ ಬಲ ಕಳ್ಕೊಂಡಿದ್ದಾಯಿತು. ಇಲ್ಲಿ ಲಗ್ನಾಧಿಪತಿ ಮಾಂದಿಗೆ ಸಿಕ್ಕಾಕೊಂಡಿದ್ದಾನೆ. ಆದರೆ ಶುಕ್ರ 10ನೇ ಮನೆಯಲ್ಲಿರೋದು ವಿಶೇಷವಾಗಿ
ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಅಥವಾ ಅಧಿಕಾರ ಕ್ಷೇತ್ರದಲ್ಲಿ, ಅಥವಾ ಒಂದು ಯಾವುದೇ ಒಂದು ಕಮರ್ಷಿಯಲ್ ಬಿಸ್ನೆಸ್ ವಿಚಾರದಲ್ಲಿರ್ಬೋದು, ಎಜುಕೇಷನ್ ವಿಚಾರದಲ್ಲಿ ಎಲ್ಲ ಸಹ ಶುಕ್ರನಿಗೆ ಉತ್ತಮವಾದಂಥ ಯೋಗ ಉಂಟಾಗ್ತದೆ. ಯಾಕೆಂದರೆ ಶುಕ್ರನಿಗೆ ಕೇಂದ್ರ ಸ್ಥಾನ, ಲಗ್ನಾಧಿಪತಿಗೆ ಕೇಂದ್ರ ಸ್ಥಾನ ಬಂದಿರೋದ್ರಿಂದ ತನ್ನ ಒಂದು ಬುದ್ಧಿಶಕ್ತಿಯಿಂದ ಅಥವಾ ತನ್ನ ಒಂದು ಇನ್ಫ್ಲೂಯೆನ್ಸಿಂದ, ಚುರುಕುತನದಿಂದ, ಬುದ್ಧಿಶಕ್ತಿಯಿಂದ ಆ ಎಜುಕೇಷನ್ನಲ್ಲಾಗಿರ್ಬೋದು ಬಹಳ ಒಂದು ವಿಶೇಷವಾದ ಎಲ್ಲ ವಿಚಾರದಲ್ಲೂ 10ನೇ ಮನೆ ಇವರಿಗೆ ವಿಶೇಷವಾದ ಅಧಿಕಾರ ಕೊಡತಕ್ಕಂಥದ್ದು, ಸಾಧನೆ ಮಾಡ್ತಕ್ಕಂಥದ್ದು, ಶ್ರೀಮಂತ ಯೋಗ ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ. ಯಾಕೆಂದರೆ ನೋಡಿ, ಜಾತಕದಲ್ಲಿ ಇವರಿಗೆ 2ನೇ ಮನೆ ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು. ಕುಜ ಅಸ್ಥಾನ ಆಗಿದ್ರು 9ನೇ ಮನೆಗೆ ಬಂದುಬಿಟ್ರು ಸೇಫ್ ಆಯಿತು. ಆ ಒಂದು 9ನೇ ಮನೆ ಬಂದು ಪಿತೃಸ್ಥಾನ ಅಂತೀವಿ, ದೈವಸ್ಥಾನ ಅಂತೀವಿ. ಇಲ್ಲಿ ಲಾಭಸ್ಥಾನಾಧಿಪತಿ ರವಿ, ಲಾಭಸ್ಥಾನಾಧಿಪತಿ ಆಗಿರ್ತಕ್ಕಂಥ ರವಿ 9ರಲ್ಲಿ ಪಿತೃಸ್ಥಾನದಲ್ಲೇ ದೈವಸ್ಥಾನದಲ್ಲಿರೋದು, ಜೊತೆಲೇ ಧನಸ್ಥಾನಾಧಿಪತಿ ಸಪ್ತಮಾಧಿಪತಿ ಕುಜ 9ರಲ್ಲಿರೋದು. ಹಾಗಾಗಿ ಇದು ಈ ಒಂದು ಮನೆ ಅತ್ಯಂತ ಶ್ರೇಷ್ಠವಾಗಿ ಇವರಿಗೆ ಫಲ ಕೊಡುತ್ತೆ. ಯಾಕೆಂದರೆ 9ರಲ್ಲಿ ರವಿ ಇರ್ತಕ್ಕಂಥದ್ದು ತಂದೆಯಿಂದ, ಇವರ ತಂದೆ ತಾತ ಇವ್ರ ಕಡೆಯಿಂದ ಅತಿ ಹೆಚ್ಚು ಶ್ರೀಮಂತ ಯೋಗ, ಭೂಮಿ ಯೋಗ, ಕುಜ ಇರೋದ್ರಿಂದ ಭೂಮಿ ಯೋಗ. ಹಸ್ತ ಆಗಿರ್ಬೋದು, ಹಸ್ತ ಅದಕ್ಕೆ ಸಂಬಂಧಪಟ್ಟಿದ್ದು ಕೆಲವೊಂದಷ್ಟು ದೋಷಗಳನ್ನ ಇವರು ಅನುಭವಿಸ್ಬೇಕಾಗ್ತದೆ. ತಂದೆಗೆ ಅತ್ಯಂತ ಹೆಚ್ಚು ಲಾಭ, ಧನಲಾಭ, ಭೂಮಿ ಯೋಗ, ಅಧಿಕಾರ ಪ್ರಾಪ್ತಿ, ಎಲ್ಲ ರೀತಿಯ ಒಂದು ಸುಖ ಸಂಪತ್ತುಗಳು ತಂದೆಯಿಂದ ಈ ಜಾತಕದ ವ್ಯಕ್ತಿಗೆ ಸಿಗುತ್ತೆ. ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಅಷ್ಟಮಕ್ಕೆ ಬಂದ್ಬಿಟ್ಟ. ಮತ್ತು 9ನೇ ಮನೆಯಲ್ಲಿ ಕುಜ ಅಸ್ತ ಆದ. ಮತ್ತು ಇಲ್ಲಿ ಆ ಕುಜ ಮತ್ತು ರವಿನ ಶನಿ 3ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನಂತರ ಆಮೇಲೆ ಮೂಲ ನಕ್ಷತ್ರ 1ನೇ ಪಾದದಲ್ಲಿ ಯಾವುದೇ ಮಗು ಜನ್ಮ ಆದರೂ ಏನಾಗುತ್ತೆ, ತಂದೆಗೆ ಸ್ವಲ್ಪ ಮಾರಕ ಅಂತ ಇದೆ ಶಾಸ್ತ್ರದಲ್ಲಿ. ಮೂಲ ನಕ್ಷತ್ರ 1ನೇ ಪಾದದಲ್ಲಿ ಜನ್ಮ ಆದರೆ ತಂದೆಗೆ ಸ್ವಲ್ಪ ತೊಂದರೆಗಳು, ಆರೋಗ್ಯದಲ್ಲಿ ಇರ್ಬೋದು, ಅಥವಾ ಏನೋ ಒಂದು ವಿಚಾರದಲ್ಲಿ ಪ್ರಾಣಕಂಟಕ ಬರ್ತಕ್ಕಂಥ ಕೆಲವೊಂದು ವಿಚಾರದಲ್ಲಿ ತಂದೆಗೆ ತೊಂದರೆಗಳು ಅಂತ ಇರುತ್ತೆ. ಹಾಗಾಗಿ 9ನೇ ಮನೆ ಕುಜ ಅಸ್ತ ಆಗಿರೋದು, ಮತ್ತು 9ನೇ ಮನೆ ಅಧಿಪತಿ 8ಕ್ಕೆ ಬಂದಿರೋದು, ಆಮೇಲೆ 9ನೇ ಮನೆಗೆ ಶನಿಯ 3ನೇ ದೃಷ್ಟಿ ಇರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದ ವಿಚಾರದಲ್ಲಿ ಇರ್ಬೋದು, ಕೆಲವೊಂದಷ್ಟು ಇನ್ಸಿಡೆಂಟ್ಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ತಂದೆ ಹುಷಾರಾಗಿರ್ಬೇಕಾಗ್ತದೆ. ಯಾಕೆಂದರೆ ಅದೇ ರವಿ 9ನೇ ಮನೆ ಅಧಿಪತಿ ರವಿ 9ರಲ್ಲಿ ಆ ಪಿತೃಕಾರಕ ಗ್ರಹ ಲಾಭಸ್ಥಾನಾಧಿಪತಿಯಾಗಿ 9ರಲ್ಲಿ ರವಿ ಬಂದಿರೋದು. ಕೆಲವೊಂದು ಶ್ರೀಮಂತ ಯೋಗ, ಧನಪ್ರಾಪ್ತಿ, ಭೂಮಿ ಯೋಗ, ಅಧಿಕಾರ, ಬಹಳ ವಿಶೇಷವಾಗಿ ಸರ್ಕಾರಿ ಅಧಿಕಾರ, ಆ ಒಂದು ಎಲ್ಲ ರೀತಿಯ ಯೋಗಗಳು ರವಿಯಿಂದ ಸಿಗ್ತಕ್ಕಂಥ ತಂದೆಗೆ ಖಂಡಿತವಾಗ್ಲೂ ರಾಜಯೋಗ ಇದೆ. ಅವರು ಈ ಒಂದು ಜಾತಕದ ವ್ಯಕ್ತಿನೂ ಸಹ ಅದೇ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆ ಒಂದು ತಂದೆಯ ಇನ್ಫ್ಲೂಯೆನ್ಸಲ್ಲೇ ಇವರು ಆ ಒಂದು ಜೀವನದಲ್ಲಿ ಅಧಿಕಾರ ಪ್ರಾಪ್ತಿ ಕಳ್ತಕ್ಕಂಥ ಯೋಗ ಈ 9ನೇ ಭಾಗದಿಂದ ಪಡ್ಕೋಬೋದು. ಅದು ನೋಡ ಯಾವ ರೀತಿ ಬರುತ್ತೆ ಅಂತ. ಆದರೆ 9ನೇ ಮನೆ ಅಧಿಪತಿ ಬುಧ ಇಲ್ಲಿ 8ರಲ್ಲಿರೋದು, ಅದು ನವಾಂಶದಲ್ಲೂ ಅಲ್ಲೇ ಇರತಕ್ಕಂಥದ್ದು ವರ್ಗೋತ್ತಮವಾಗಿರೋದ್ರಿಂದ ಒಂದಷ್ಟು ಸುಖ ಸಂಪತ್ತುಗಳು, ಭೋಗ ಜೀವನ, ಎಲ್ಲ ರೀತಿಯ ಒಂದು ಅಧಿಕಾರ ಪ್ರಾಪ್ತಿ ಸಂಪೂರ್ಣವಾಗಿ ಅನುಭವಿಸಿ ತನ್ನ ಜೀವನಕ್ಕೆ ಏನು ಬೇಕೆಲ್ಲ ಪಡ್ಕೊಂಡು ನಂತರ ಜೀವನಕ್ಕೆ ಕೆಲವೊಂದಷ್ಟು ದೋಷಗಳಿಂದ ತೊಂದರೆ ಆಗ್ತಕ್ಕಂಥ ಯೋಗ ಉಂಟಾಗಿದೆ. ಇನ್ನು ಜಾತಕದಲ್ಲಿ ನೋಡಿ, ಬಹಳ ವಿಶೇಷವಾಗಿ ಯಾವುದೇ ಒಂದು ಗ್ರಹ ಲಗ್ನದಲ್ಲಿದ್ದರೆ, ಯಾವುದೇ ಗ್ರಹ ಆಗಲಿ ಲಗ್ನದಲ್ಲಿರ್ತಕ್ಕಂಥ ಗ್ರಹ ವಕ್ರ ಆದರೆ ಅಥವಾ ಅಸ್ತ ಆದರೆ ಆ ಜಾತಕದ ವ್ಯಕ್ತಿಯ ಬುದ್ಧಿಮಟ್ಟ ಅಥವಾ ಜಾತಕದ ವ್ಯಕ್ತಿ ವರ್ತನೆ ಕೆಲವೊಂದಷ್ಟು ಏನಾಗ್ತದೆ, ದೋಷಪೂರಿತವಾಗ್ತದೆ. ಅಥವಾ ಒಂದಷ್ಟು ವಿಶೇಷವಾಗಿ ಅವರಿಗೆ ಚುರುಕುತನ ಅಥವಾ ದಡ್ಡತನ ಅಂತ ಏನು ಹೇಳ್ತೀವಿ, ಅದು ಪ್ರಮಾಣವಾಗಿ ಸ್ವಲ್ಪ ಹಂತವಾಗಿ ಒಂದಷ್ಟು ಸ್ಲೋ ಇರುತ್ತೆ. ಅವರ ಬುದ್ಧಿ ಅಥವಾ ಅವರ ಒಂದು ಚಟುವಟಿಕೆ, ಒಂದಷ್ಟು ನಿರ್ಧಾರ ತಗೊಳ್ತಕ್ಕಂಥದ್ದು, ಕೆಟ್ಟ ನಿರ್ಧಾರ ಏನೇ ಒಂದು ಜೀವನದಲ್ಲಿ ನಿರ್ಧಾರಗಳು ತಗೋಬೇಕು ಅಂದರೆ, ಡಿಸಿಷನ್ ಮಾಡಬೇಕು ಅಂದರೆ, ಅಥವಾ ಒಂದಷ್ಟು ಮಾತಿನ ವಿಚಾರದಲ್ಲೋ ಏನೊಂದು ವಿಚಾರದಲ್ಲೂ ಅವರಿಗೆ ಆ ಒಂದು ವಕ್ರ ಆಗಿರ್ತಕ್ಕಂಥ ಗ್ರಹ ಲಗ್ನದಲ್ಲಿದ್ದಾಗ ಅದೊಂದಷ್ಟು ತಪ್ಪು ಕೆಲಸಗಳನ್ನ ಮಾಡಿಸ್ತಕ್ಕಂಥದ್ದು, ಅಥವಾ ಅವ್ರು ಮಾಡ್ತಕ್ಕಂಥ ನಿರ್ಧಾರಗಳಲ್ಲಿರ್ಬೋದು, ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಮಿಸ್ಟೇಕ್ಸ್ ಆಗ್ತಕ್ಕಂಥ ಪ್ರಭಾವ ಉಂಟಾಗ್ತದೆ. ಹಾಗಾಗಿ ಇಲ್ಲಿ ಗುರು 3 ಮತ್ತು 6ಕ್ಕೆ ಅಧಿಪತಿಯಾಗಿ, ರೋಗಸ್ಥಾನಾಧಿಪತಿ, ಶತ್ರುಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು 3ಕ್ಕೂ ಅಧಿಪತಿಯಾಗಿ ಲಗ್ನದಲ್ಲಿ ಒಂದು ವಕ್ರ ಆಗಿರೋದ್ರಿಂದ ಕೆಲವೊಂದಷ್ಟು ವಿಚಾರಗಳಲ್ಲಿ, ಕೆಲವೊಂದಷ್ಟು ಸಂಗತಿಗಳಲ್ಲಿ, ಕೆಲವೊಂದಷ್ಟು ನಿರ್ಧಾರಗಳಲ್ಲಿ ಸ್ವಲ್ಪ ಕೆಟ್ಟ ನಿರ್ಧಾರಗಳು, ಬ್ಯಾಡ್ ಡಿಸಿಷನ್ಸ್ ಅಂತೀವಲ್ಲ, ಅಥವಾ ತಗೊಂಡಕ್ಕಂತಕ್ಕಂಥ ಯೋಗ ಈ ಜಾತಕದಲ್ಲಿ ಕಾಣಿಸ್ತಾ ಇದೆ ಈ ಲಗ್ನದಲ್ಲಿರ್ತಕ್ಕಂಥ ಗುರುವಿನಿಂದ. ನಂತರ ಲಗ್ನಾಧಿಪತಿ ಹೋಗಿ ಪಾಪಗ್ರಹ ಜೊತೆ ಇರೋದ್ರಿಂದ ಅದೇನಾಗ್ತದೆ, ಆಗ ಅವರಿಗೆ ಜೀವನದಲ್ಲಿ ಆ ಒಂದು ಕರ್ಮಭಾವದಲ್ಲಿ ಸಾಧನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ತೊಂದರೆಗಳು ಉಂಟಾಗ್ತದೆ. ಯಾಕಂದರೆ ಶುಕ್ರ ಬಂದು ಪುಷ್ಯ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಆ ಪುಷ್ಯ ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥ ಶನಿ 7ರಲ್ಲಿ ಬಂದು ನೀಚ ಆಗಿರ್ತಕ್ಕಂಥದ್ದು. ಆ ನೀಚ ಆಗಿರ್ತಕ್ಕಂಥ ಗ್ರಹ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜನು ಆ 9ರಲ್ಲಿ ಅಸ್ತ ಆಗಿರ್ತಕ್ಕಂಥದ್ದು. ಹೀಗಾಗಿ ಒಂದಕ್ಕೊಂದು ಎಲ್ಲೂ ಸಪೋರ್ಟ್ ಇಲ್ಲ, ಗ್ರಹಗಳ ಬಲ ಇಲ್ಲದ ಕಾರಣ ಈ ಕರ್ಮಸ್ಥಾನದಲ್ಲಿ ಅವರಿಗೆ ಒಂದು ನಿಶ್ಚಿತವಾದಂಥ ಅಧಿಕಾರ ಇರ್ಬೋದು, ಒಂದು ಕೆಲಸ ಅಂತ ಇರ್ಬೋದು, ತನ್ನ ಒಂದು ಸ್ವಂತ ದುಡಿಮೆಯಿಂದನೋ ಅಥವಾ ತನ್ನ ಒಂದು ಸ್ವಂತ ಸಾಧನೆಯಿಂದ ಆ ಒಂದು ಕರ್ಮಯೋಗನ ಪಡ್ಕೊಳ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಇಲ್ಲಿ ಕಾಣಿಸ್ತಾ ಇಲ್ಲ. ತುಂಬ ತೊಂದರೆಗಳೇ ಇದೆ.
ಮಾಂದಿಯಿಂದ ತೊಂದರೆ ಇದೆ, ಶನಿ ನೀಚ ಆಗಿರೋದು ತೊಂದರೆ ಕೊಟ್ಟಿದೆ, ಕುಜ ಅಸ್ತ ಆಗಿರೋದು ತೊಂದರೆ ಕೊಟ್ಟಿದೆ, ಆಮೇಲೆ ಲಗ್ನದಲ್ಲಿ ಗುರು ವಕ್ರ ಆಗಿರೋದು ತೊಂದರೆ ಕೊಟ್ಟಿದೆ. ಈ ಇಷ್ಟು ದೋಷಗಳಿಂದ ಇವರು ಏನು ಈ ಒಂದು ಪ್ರೆಸೆಂಟ್ ಇವರು ರಾಜಕೀಯದಲ್ಲಿ ಆ ಒಂದು ಸ್ಥಾನ, ಪ್ರಧಾನಮಂತ್ರಿ ಸ್ಥಾನ ಅಂತ ಹೇಳ್ತೀವಿ, ಮಂತ್ರಿ ಸ್ಥಾನ ಅಂತ ಹೇಳ್ತೀವಿ, ಅದಕ್ಕಾಗಿ ಹೋರಾಡ್ತಾ ಇದ್ದಾರೆ. ಆದರೆ ಈ 10ನೇ ಮನೆ ಅಧಿಪತಿ ನೋಡಿ, ನೀವೇ ಬಹಳ ವಿಷಯ ಸುಂದರವಾಗಿ ಗೊತ್ತಾಗುತ್ತೆ, ಸಿಂಪಲ್ ಆಗಿ ಗೊತ್ತಾಗುತ್ತೆ. ಲಗ್ನಾಧಿಪತಿ ಮಾಂದಿ ಜೊತೆ ಇರೋದು 10ನೇ ಮನೆಯಲ್ಲಿ, ಅದು ದೋಷ ಆಯಿತು. 10ನೇ ಮನೆಯ ಅಧಿಪತಿ ಕರ್ಮಸ್ಥಾನಾಧಿಪತಿ, ಈ ಕರ್ಮ ಅಂದ್ರೆ ನಾವು ಮಾಡ್ತಕ್ಕಂಥ ಉದ್ಯೋಗ, ನಾವು ಮಾಡ್ತಕ್ಕಂಥ ಅಧಿಕಾರ ಏನೇ ಇರ್ಬೋದು, ಆ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಕೇಮದ್ರುಮ ಯೋಗ ಅಂದ್ರೆ 3ನೇ ಮನೆಯಲ್ಲಿ ಒಬ್ಬನೇ ಇದ್ದಾನೆ. ಆ ಕಡೆ ಈ ಕಡೆ ಎಡಗಡೆ ಬಲಗಡೆ ಯಾವ ಗ್ರಹಗಳು ಇಲ್ಲ, ಅಕ್ಕಪಕ್ಕ ಯಾವ ಗ್ರಹನೂ ಇಲ್ಲ. ಚಂದ್ರನಿಗೆ ಅಕ್ಕಪಕ್ಕ ಯಾವ ಗ್ರಹನೂ ಇಲ್ಲ ಅಂದ್ರೆ ಕೇಮದ್ರುಮ ಯೋಗ ಉಂಟಾಗ್ತದೆ. ಅದು ಸಾಧನೆ ಮಾಡೋಕೆ ಹೋಗೋದಿಲ್ಲ, ಡಿಪ್ರೆಷನ್ಗೆ ಹೋಗ್ತದೆ. ಕೆಲವೊಂದಷ್ಟು ಮನಸ್ಸು ಒತ್ತಡಕ್ಕೆ ಸಿಕ್ಕಾಕೊಳ್ತದೆ, ಸಾಧನೆಗೆ ಕಷ್ಟ ಆಗ್ತದೆ. ಇದೊಂದು ದೋಷ ಆಯಿತು. ಲಗ್ನದಲ್ಲಿರ್ತಕ್ಕಂಥ ಗುರು ವಕ್ರ ಇರೋದ್ರಿಂದ ಕೆಲವೊಂದಷ್ಟು ಬುದ್ಧಿ ವಿಚಾರದಲ್ಲಿ, ಎಜುಕೇಷನ್ ವಿಚಾರದಲ್ಲಿ, ಅಥವಾ ಒಂದು ಅವ್ರು ತಗೊಳ್ತಕ್ಕಂಥ ನಿರ್ಧಾರಗಳಲ್ಲಿ, ಸಂಗತಿಗಳಲ್ಲಿ ಒಂದಷ್ಟು ತಪ್ಪು ನಿರ್ಧಾರಗಳಾಗತಕ್ಕಂಥದ್ದು, ಡಿಸಿಷನ್ ಮೇಕಿಂಗ್ ರಾಂಗ್ ಆಗ್ತಕ್ಕಂಥ ವಿಚಾರಗಳು ಬರ್ತಕ್ಕಂಥ ಯೋಗ ಉಂಟಾಗ್ತದೆ. ಆದರೆ ಲಗ್ನದಲ್ಲೇ ಗುರು ಬಂದಾಗ ಒಂದಷ್ಟು ದೋಷ ಪರಿಹಾರ ಮಾಡ್ತಾನೆ. ಅದು ಒಂದಷ್ಟು ಜೀವನದಲ್ಲಿ ಆಗ್ತಕ್ಕಂಥ ಒಂದು ಕೆಟ್ಟ ಅವಘಡಗಳಿಗೆ ದೋಷ ನಿವಾರಣೆ ಮಾಡಿ ಆರೋಗ್ಯ ಆಯುಷ್ಗೆ ವೃದ್ಧಿ ಆಗೋಕ್ಕೆ ಹೆಲ್ಪ್ ಆಗ್ತದೆ. ಆದರೆ ವಕ್ರ ಆಗಿರೋದ್ರಿಂದ ಅವ್ರು ಮಾಡ್ತಕ್ಕಂಥ ಒಂದು ಜೀವನದ ನಡತೆ, ಅವರ ಒಂದು ನಡತೆ, ನಿರ್ಧಾರಗಳು, ಜೀವನದಲ್ಲಿ ತಗೊಳ್ತಕ್ಕಂಥ ಒಂದು ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ನಂತರ ಮತ್ತೆ ಆ 8ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ 10ರಲ್ಲಿ ಬಂದಿರೋದು, ಅದರಲ್ಲಿ ಶುಕ್ರ ಮಾಂದಿ ಜೊತೆ ಇರತಕ್ಕಂಥದ್ದು. ಹಿಂಗಾಗಿ ಪಂಚಮ ಪಿತೃದೋಷ ಒಂದು. ಹಾಗಾಗಿ ಲಗ್ನಾಧಿಪತಿಗೆ ನೋಡಿ, ಲಗ್ನಾಧಿಪತಿಗೆ 8ರಲ್ಲಿ ರಾಹು ಬಂದ, ಯಾವುದೇ ಮತ್ತೆ ಲಗ್ನಕ್ಕೆ 8ರಲ್ಲಿ ಬುಧ ಬಂದ, ಲಗ್ನಾಧಿಪತಿಗೆ 8ರಲ್ಲಿ ರಾಹು ಬಂದ. ಈ ಎಲ್ಲ ದೋಷಗಳಿಂದ ಜಾತಕದ ವ್ಯಕ್ತಿ, ಆಮೇಲೆ ನೋಡಿ ಲಗ್ನಕ್ಕೆ 10ರಲ್ಲಿ ಶುಕ್ರ ಮಾಂದಿ, ಲಗ್ನಾಧಿಪತಿಗೆ 10ರಲ್ಲಿ ಶನಿ ನೀಚ. ಯಾವುದೇ ಒಂದು ಅಧಿಕಾರ ಪ್ರಾಪ್ತಿ ಆಗಿರ್ಬೋದು, ಜೀವನದಲ್ಲಿ ಒಂದು ಸ್ವಂತ ಉದ್ಯೋಗ ಅಂತಿರ್ಬೋದು, ಸ್ವಂತ ಬಿಸ್ನೆಸ್ ಅಂತಿರ್ಬೋದು, ಏನೇ ಒಂದು ವಿಚಾರಕ್ಕೆ ಬರೋದಾದ್ರೂ ಈ ಜಾತಕದ ವ್ಯಕ್ತಿ ತನ್ನ ಸ್ವಂತ ಒಂದು ಪ್ರೇರಣೆಯಿಂದ ಅಥವಾ ಸ್ವಂತ ಸಾಧನೆಯಿಂದ ಆ ಒಂದು ಅಧಿಕಾರ ಇರ್ಬೋದು, ಅಥವಾ ಒಂದು ಕೆಲಸ, ಉದ್ಯೋಗ, ಬಿಸ್ನೆಸ್ ಏನೇ ಇರ್ಬೋದು, ಅದನ್ನು ಸಾಧನೆ ಮಾಡಬೇಕು ಅಂದರೆ ಇಲ್ಲಿ ಯೋಗ ಕೂಡ ಬಂದಿಲ್ಲ. ಯೋಗ ಜಾತಕದಲ್ಲಿ ಆ ರೀತಿ ಇಲ್ಲ. ಯಾಕೆಂದರೆ ಲಗ್ನಕ್ಕೆ 10ನೇ ಮನೆಯ ಅಧಿಪತಿನೂ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ, 10ನೇ ಮನೆಯಲ್ಲಿ ಮಾಂದಿ ಬಂದು ಅದನ್ನು ಹಾಳು ಮಾಡ್ತಾ ಇದ್ದಾನೆ, ಲಗ್ನದಲ್ಲಿ ಗುರು ವಕ್ರ ಆಗಿದ್ದಾನೆ, ಆಮೇಲೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಲಗ್ನಾಧಿಪತಿಗೆ 8ರಲ್ಲಿ ರಾಹು, ಲಗ್ನಾಧಿಪತಿಗೆ 10ರಲ್ಲಿ ಶನಿ ನೀಚ, ಆ ಲಗ್ನಾಧಿಪತಿಗೆ 10ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ 12ರಲ್ಲಿ ಹಸ್ತ ಆಗಿದ್ದಾನೆ. ಹಿಂಗಾಗಿ ಜಾತಕದಲ್ಲಿ ಯಾವ ಆ್ಯಂಗಲ್ ತಗೊಂಡ್ರು ನಮಗೆ ಈ ವ್ಯಕ್ತಿಗೆ ಆ ಒಂದು ತಂದೆ ಇನ್ಫ್ಲೂಯೆನ್ಸ್ ಇಂದ, ತಂದೆಯ ಒಂದು ಶ್ರೀಮಂತ ಯೋಗದಿಂದ ಅಥವಾ ಪಿತೃಗಳ ಆಶೀರ್ವಾದದಿಂದ, ಅಂದರೆ ಅವರ ಒಂದು ಕುಟುಂಬ ಯೋಗದಿಂದ ಆ ಒಂದು ವಿಪರೀತವಾದ ರಾಜಯೋಗ ಉಂಟಾಗಿದೆ. ಭೂಮಿ ಯೋಗ, ವಿಪರೀತವಾದ ಭೂಮಿ ಯೋಗ, ಧನಯೋಗ, ಈ ಒಂದು 9ನೇ ಸೌಭಾಗ್ಯ ಯೋಗ ಇಲ್ಲಿ ಬಂದಿದೆ. ಇದರಿಂದ ಇವರು ಹೆಚ್ಚು, ಮತ್ತು ಪಂಚಮರಾಹು ಸಹ ಅತ್ಯಂತ ಹೆಚ್ಚು ಶ್ರೀಮಂತಿಕೆಯನ್ನು ಕೊಡ್ತಾನೆ. ಈ 2 ಯೋಗಗಳಿಂದ ಇವರು ಜೀವನದಲ್ಲಿ ಯಶಸ್ಸು ಮತ್ತು ಕೀರ್ತಿನ ಮತ್ತು ಆ ಒಂದು ಧನಯೋಗನ, ಶ್ರೀಮಂತ ಯೋಗನ, ಭೋಗ ಜೀವನನ ಅನುಭವಿಸ್ಬೋದು. ಅದು ಬಿಟ್ಟರೆ ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ತುಂಬ ತೊಂದರೆಗಳಿರೋದ್ರಿಂದ ಅಧಿಕಾರದ್ದು ಸ್ವಲ್ಪ ಇವ್ರಿಗೆ ಇಲ್ಲಿ ಮೈನಸ್ ಆಗ್ತದೆ. ಯಾಕೆಂದರೆ ಮಾಂದಿ ಇರ್ತಕ್ಕಂಥದ್ದು, ಶನಿ ನೀಚ ಆಗಿರ್ತಕ್ಕಂಥದ್ದು, ಕುಜ ಹಸ್ತ ಆಗಿರ್ತಕ್ಕಂಥದ್ದು. ನೋಡಿ ಲಗ್ನಕ್ಕೆ 10ರಲ್ಲಿ ಮಾಂದಿ ಬಂದು ಶುಕ್ರ ಇಲ್ಲಿ ಶನಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು, ಪುಷ್ಯ ನಕ್ಷತ್ರದ 2ನೇ ಪದದಲ್ಲಿರ್ತಕ್ಕಂಥದ್ದು, ಆ ಶನಿ ನೀಚ ಆಗಿರ್ತಕ್ಕಂಥದ್ದು ಆಲ್ರೆಡಿ ಹೇಳಿದ್ದೀನಿ ನಾನು. ಇಷ್ಟೆಲ್ಲ ದೋಷಗಳಿರುವಾಗ ಹಿಂಗಾಗಿ ಆಮೇಲೆ ಅಟ್ ಪ್ರೆಸೆಂಟು ಈಗ 2024 ಮೇ ತಿಂಗಳಲ್ಲಿ ನೋಡಿ ಗುರು ಇವರಿಗೆ ಈ ಯಾವುದು ರಾಶಿ, ಇವ್ರದ್ದು ಧನುರ್ರಾಶಿ ಅಲ್ವಾ, ಧನುರ್ರಾಶಿಗೆ ಮೇ ತಿಂಗಳು 24ರಲ್ಲಿ ಗುರು ಎಲ್ಲಿಗೆ ಬರ್ತಾ ಇದ್ದಾನೆ, 6ಕ್ಕೆ ಬರ್ತಾ ಇದ್ದಾನೆ, 5ರಿಂದ 6ಕ್ಕೆ ಬರ್ತಾ ಇದ್ದಾನೆ. ಗುರುಬಲ ಹೋಯಿತು. ನಂತರ ಇಲ್ಲಿ ಶನಿ 3ರಲ್ಲಿರ್ತಾನೆ, ಆ ಲಗ್ನಕ್ಕೆ 6ರಲ್ಲಿರ್ತಾನೆ, ಧನುರ್ರಾಶಿಗೆ ಶನಿ 3ರಲ್ಲಿರ್ತಾನೆ. ಹಂಗಾಗಿ ಜಾತಕದಲ್ಲಿ ಶನಿ ಬಲ ಇರುತ್ತೆ, ಆದರೆ ಗುರುಬಲ ಇರೋದಿಲ್ಲ. ಜಾತಕದಲ್ಲಿ ರಾಹುಲ್ ಗಾಂಧಿಗೆ ಈ ಒಂದು ಅಟ್ ಪ್ರೆಸೆಂಟು ಮೇ ತಿಂಗಳಲ್ಲಿ 2024ರಲ್ಲಿ ಗುರು 6ಕ್ಕೆ ಬರ್ತಾ ಇದ್ದಾನೆ. ಹಂಗಾಗಿ ಜಾತಕದಲ್ಲಿ ರಾಹುಲ್ ಗಾಂಧಿಯವರಿಗೆ ರಾಜಕೀಯ ಒಂದು ಅಭಿವೃದ್ಧಿ, ರಾಜಕೀಯದಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು, ವಿಶೇಷವಾಗಿ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಒಂದಷ್ಟು ದೋಷಗಳಿರತಕ್ಕಂಥದ್ದು ಕಾರಣ ಇವರಿಗೆ ಆ ಒಂದು ಯೋಗ ಸಿಗೋದು ತುಂಬ ಕಷ್ಟ ಇದೆ. ಆ ಒಂದು ಏನು ಇವರ ಒಂದು ಧನಯೋಗ ಪ್ರಾಪ್ತಿ, ತಂದೆ ಅಥವಾ ಪಿತೃ ಕುಟುಂಬ ಯೋಗದಿಂದ ಏನಿದೆ, ಆ ಒಂದು ಇನ್ಫ್ಲೂಯೆನ್ಸಿಂದ
ತುಂಬ ಉತ್ತಮವಾದಂಥ ಒಂದು ಜೀವನನ ಭೋಗ ಜೀವನ ಅನುಭವಿಸೋಕ್ಕೆ ಎಲ್ಲ ರೀತಿ ಯೋಗ ಇದೆ. ಅದರಿಂದ ಇವರು ಅನುಭವಿಸ್ಕೊಂಡು ಹೋಗ್ಬೋದು. ನೋಡಿ, ರಾಹು ದಶೆ ಇವರಿಗೆ 2019 ಸ್ಟಾರ್ಟ್ ಆಗಿದೆ. ಏಪ್ರಿಲಲ್ಲಿ 2019 37ರವರೆಗೂ ರಾಹು ದಶೆ ಇದೆ. 2019 ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 100% ರಾಹು ದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ. ಮೇ 21ಕ್ಕೆ ಗುರುಭಕ್ತಿ ಮುಗಿದೋಗುತ್ತೆ. ನೋಡಿ, 2024 ಮೇ ತಿಂಗಳು 21ಕ್ಕೆ ಗುರುಭಕ್ತಿ ಮುಗಿದೋಗುತ್ತೆ. ನಂತರ 24 ಮೇಯಿಂದ 27 ಮಾರ್ಚ್ವರೆಗೂ ಇವರಿಗೆ ರಾಹು ದಶೆಯಲ್ಲಿ ಶನಿ ಭಕ್ತಿ ಇರ್ತದೆ. ಮತ್ತು ರಾಹು ದಶೆಯಲ್ಲಿ ಗುರು ಭಕ್ತಿ, ರಾಹು ದಶೆಯಲ್ಲಿ ಗುರು ಶನಿ ಭಕ್ತಿ. ಇಲ್ಲಿ ನೋಡಿ, ರಾಹು ಪಂಚಮದಲ್ಲಿದ್ದಾನೆ, ರಾಹು ದಶೆಯಲ್ಲಿ ಗುರು ವಕ್ರ ಆಗಿದ್ದಾನೆ. ಗುರು ಭಕ್ತಿ ಒಂದು ಸ್ವಲ್ಪ ಅನುಕೂಲ ಇದ್ರೂ, ಆದರೆ ಗುರು ವಕ್ರ ಆಗಿರೋದ್ರಿಂದ ಮತ್ತು 100% ಗುರು 6ನೇ ಮನೆಗೆ ಬಂದಿರೋದ್ರಿಂದ, ನಂತರ ರಾಹು ದಶೆಯಲ್ಲಿ ಶನಿ ಭಕ್ತಿ, ಜಾತಕದಲ್ಲಿ ಶನಿ ನೀಚ ಆಗಿದ್ದಾನೆ. ರಾಹುಕ್ಕೆ 3ನೇ ಮನೆಯಲ್ಲಿ ಶನಿ ಇದ್ದಾನೆ. ಶನಿ ನೀಚ ಆಗಿರೋದ್ರಿಂದ ಇದೇನಾಗ್ತದೆ, ಸ್ವಲ್ಪ ಇವರಿಗೆ ಒಂದು ಅಧಿಕಾರದ ವಿಚಾರದಲ್ಲಿರ್ಬೋದು, ಒಂದಷ್ಟು ಸಾಧನೆ ಮಾಡ್ತಕ್ಕಂಥ ಏನೇ ಒಂದು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಅಡಚಣೆಗಳು ಬರ್ತದೆ. ಸಂಪೂರ್ಣವಾಗಿ ಸಿಗೋದಿಲ್ಲ ಅಂತಲ್ಲ, ಅವರು ಸಂಪೂರ್ಣ ಅಧಿಕಾರ ಪ್ರಾಪ್ತಿ ಆಗಬೇಕಂದ್ರೆ ಅಡಚಣೆಗಳಿರೋದ್ರಿಂದ ಈ ಭಕ್ತಿಗಳು ಅವ್ರಿಗೇನು ಅಷ್ಟೊಂದು ಉತ್ತಮ ಫಲ ಕೊಡೋದಿಲ್ಲ. ಗುರು ಭಕ್ತಿ ಶನಿ ಭಕ್ತಿ ಉತ್ತಮ ಫಲ ಇರೋದಿಲ್ಲ. ಬುಧ ಅಷ್ಟಮದಲ್ಲಿ ವರ್ಗೋತ್ತಮ ಆಗಿದ್ದಾನೆ. ಬುಧನ ಭಕ್ತಿ ಅಷ್ಟೊಂದು ಫಲ ಇರೋದಿಲ್ಲ ಇವರಿಗೆ. 2019 ಅಕ್ಟೋಬರಿಂದ ಆಚೆಗೆ ಕೇತು ಭಕ್ತಿ ಬರುತ್ತೆ. ರಾಹು ದಶೆಯಲ್ಲಿ ಕೇತು ಭಕ್ತಿ ಬರುತ್ತೆ. 2019ರಿಂದ 30ವರೆಗೂ ಕೇತು ಭಕ್ತಿ ಇರುತ್ತೆ. ಈ ಕೇತು 29ರಿಂದ 2029 ಅಕ್ಟೋಬರಿಂದ ಆಚೆಗೆ ಕೇತು ಭಕ್ತಿಯಲ್ಲಿ ಕೇತು 11ರ ಲಾಭ ಸ್ಥಾನದಲ್ಲಿರೋದ್ರಿಂದ ಆಗ ಇವರು ರಾಜಕೀಯಕ್ಕೆ ಅಥವಾ ಪ್ರಧಾನಮಂತ್ರಿ ಪಟ್ಟಕ್ಕೆ ಅಥವಾ ಅಧಿಕಾರ ಪ್ರಾಪ್ತಿಗೆ ಯೋಗ ಬರುತ್ತೆ. ಅವರು ಅನುಭವಿಸ್ಬೋದು. ಯಾಕೆಂದರೆ 11ನೇ ಮನೆ ಅಧಿಪತಿ 9ರಲ್ಲಿ ಬಂದಿರೋದ್ರಿಂದ ಕೇತು ಭುಕ್ತಿನಲ್ಲಿ ರಾಹು ದಶೆಯಲ್ಲಿ ರಾಹು ಪಂಚಮದಲ್ಲಿರ್ತಾನೆ. ರಾಹುವಿಗೆ ಪಂಚಮದಲ್ಲಿ ರವಿ ಪಂಚಮಕ್ಕೆ ಬರ್ತಾನೆ. ರಾಹುವಿಗೆ ಸಪ್ತಮದಲ್ಲಿ ಕೇತು ಬರ್ತಾನೆ. ಲಗ್ನಕ್ಕೆ 11ಕ್ಕೆ ಬರ್ತಾನೆ. ಲಗ್ನಕ್ಕೆ ರವಿ 9ರಲ್ಲಿ ಬರ್ತಾನೆ. ಹಂಗಾಗಿ ರಾಹು ದಶೆಯಲ್ಲಿ ಕೇತು ಭುಕ್ತಿಯಲ್ಲಿ ಇವರು ಯಾವುದೇ ಒಂದು ಅಧಿಕಾರ ಅಥವಾ ರಾಜಕೀಯ ಲಾಭನ ಖಂಡಿತವಾಗ್ಲೂ ಪಡ್ಕೋಬೋದು. ಆಗ ಪ್ರಧಾನಮಂತ್ರಿ ಪಟ್ಟಕ್ಕೆ ಇವರಿಗೆ ಎಲ್ಲ ರೀತಿ ಯೋಗ ಉಂಟಾಗ್ತದೆ. ಅಲ್ಲಿವರೆಗೂ ರಾಹು ದಶೆಯಲ್ಲಿ 100% ಗುರುಭುಕ್ತಿಯಲ್ಲೂ ಯೋಗ ಇಲ್ಲ. ರಾಹು ದಶೆಯಲ್ಲಿ ಶನಿ ಭುಕ್ತಿಯಲ್ಲೂ ಯೋಗ ಇಲ್ಲ. ಆಮೇಲೆ ಬುಧನ ಭುಕ್ತಿಯಲ್ಲೂ ಯೋಗ ಇಲ್ಲ. ನಂತರ ಇರೋದೇ ಇವರಿಗೆ ರಾಹು ದಶೆಯಲ್ಲಿ ಕೇತು ಭುಕ್ತಿಯಲ್ಲಿ ಯೋಗ ಇದೆ. ಆ ಒಂದು ಸಂದರ್ಭದಲ್ಲಿ ಖಂಡಿತವಾಗ್ಲೂ ರಾಜಯೋಗನ ಅಧಿಕಾರ ಪ್ರಾಪ್ತಿನ ಮಾಡ್ಕೋಬೋದು. ಹಂಗಾಗಿ ವಿಪರೀತವಾದ ಧನಯೋಗ ಇದೆ. ಧನಸ್ಥಾನಾಧಿಪತಿ ಕುಜ 9ನೇ ಮನೆಯಲ್ಲಿ ಇರತಕ್ಕಂಥದ್ದು, ಅದು ರವಿ ಜೊತೆ ಲಾಭ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ರವಿ ಜೊತೆ ಇರೋದ್ರಿಂದ ಇಲ್ಲಿ ಕುಜ ಅಸ್ತನಾದರೂ ಸಹ ಕುಜ ಕಾರಕ ಒಂದು ಭಾವಗಳ ಕಾರಕ ಆಗಿರ್ತಕ್ಕಂಥ ಭೂಮಿ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು, ತಂದೆಯಿಂದ ಲಾಭ ಆಗ್ತಕ್ಕಂಥದ್ದು, ಆ ಒಂದು ಅದೃಷ್ಟ ಆ ಒಂದು ರೂಪದಲ್ಲಿ ಎಲ್ಲ ರೀತಿಯ ಶ್ರೀಮಂತ ಯೋಗ ಅನುಭವಿಸೋಕ್ಕೆ ಒಂದು ಯೋಗ ಚೆನ್ನಾಗಿದೆ. ನಂತರ ಪಂಚಮದ ರಾಹು ಇರೋದ್ರಿಂದ ಆ ಒಂದು ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಮತ್ತು ಇವರೇ ಮಾಡ್ಕೊಳ್ತಕ್ಕಂಥ ಕೆಲವೊಂದಷ್ಟು ಬಿಸ್ನೆಸ್ಸಿಂದ ಲಾಭ ಆಗ್ತಾವೆಲ್ಲ ಖಂಡಿತ ರಾಹು ಮತ್ತು 9ನೇ ಮನೆಯಿಂದ ಸಿಗ್ತದೆ. ಮತ್ತು ಶುಕ್ರ 10ರಲ್ಲಿರೋದ್ರಿಂದ ಭೋಗ ಜೀವನ, ರಾಯಲ್ ಲೈಫ್, ಫಾರಿನ್ ಕಂಟ್ರಿ, ವಿದೇಶ ಪ್ರಯಾಣಗಳು, ಎಲ್ಲ ರೀತಿಯ ಯೋಗಗಳನ್ನು ಶುಕ್ರ ಇಲ್ಲಿ ಕೊಡ್ತಾನೆ. ಹಾಗಾಗಿ ಜಾತಕದಲ್ಲಿ ಸ್ವಲ್ಪ ರಾಜಕೀಯವಾಗಿ ಒಂದು ಹಿನ್ನಡೆ ಇದೆ. ಅದು ಬಿಟ್ಟರೆ ಇನ್ನೆಲ್ಲ ರೀತಿಯ ಒಂದು ಭೋಗ ಜೀವನ ಶ್ರೀಮಂತ ಯೋಗ ಖಂಡಿತವಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ವಕ್ರ ಆಗಿರೋದ್ರಿಂದ ಮತ್ತು 7ರಲ್ಲಿ ಶನಿ ನೀಚ ಆಗಿರೋದ್ರಿಂದ ಸ್ವಲ್ಪ ಇವರು ಆರೋಗ್ಯದಲ್ಲಿ ಕುಜ ಇಲ್ಲಿ ಅಸ್ತ ಆಗಿರೋದು ಮತ್ತು ಲಗ್ನದಲ್ಲಿ ಗುರು ವಕ್ರ ಆಗಿರೋದ್ರಿಂದ 6ನೇ ಮನೆ ಅಧಿಪತಿ ಗುರು ಲಗ್ನದಲ್ಲಿ ವಕ್ರ ಆಗಿರೋದ್ರಿಂದ ಕುಜ ಅಸ್ತ ಆಗಿರೋದ್ರಿಂದ ಸ್ವಲ್ಪ ಬ್ಲಡ್ ಪ್ರೆಷರ್ BP ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕಾಗ್ತದೆ. BP ಸ್ವಲ್ಪ ಇವರಿಗೆ ತೊಂದರೆ ಕೊಡ್ತಕ್ಕಂಥ ಏರುಪೇರು ಆಗ್ತಕ್ಕಂಥದ್ದು ಅದೊಂದು ಸ್ವಲ್ಪ. ಆಮೇಲೆ ಶನಿಯಲ್ಲಿ 4-5ಕ್ಕೆ ಅಧಿಪತಿಯಾಗಿ ಶನಿ 7ರಲ್ಲಿ ನೀಚ ಆಗಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು, ವಿಚಾರದ BP ಏರುಪೇರಾಗಿ ಅದೇನೋ ಬರ್ತಕ್ಕಂಥದ್ದು, ಆ ಒಂದು ಸಣ್ಣ ಪುಟ್ಟ ತೊಂದರೆಗಳ ಆರೋಗ್ಯದಲ್ಲಿ ಸ್ವಲ್ಪ ಲೇಟಾಗಿರೋದ್ರಿಂದ ಆರೋಗ್ಯನ ಹುಷಾರಾಗಿ ನೋಡಿಕೊಂಡ್ರೆ ಸ್ವಲ್ಪ ಇನ್ನೆಲ್ಲ ರೀತಿಯ ಒಂದು ಭೋಗ ಜೀವನ ಖಂಡಿತವಾಗ್ಲೂ ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ಹಂಗಾಗಿ ಅಧಿಕಾರ ಪ್ರಾಪ್ತಿ ಮಾತ್ರ ಸ್ವಲ್ಪ ಹಿನ್ನಡೆಯಾಗಿದೆ. ಇದಿಷ್ಟು ಒಂದು ಜಾತಕದ ವ್ಯಕ್ತಿಯ ರಾಹುಲ್ ಗಾಂಧಿಯವರ ಜಾತಕ ವಿಮರ್ಶೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.